ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಐಶ್ವರ್ಯ. ಡೇ ಫುಲ್ ಎನರ್ಜಿಯಾಗಿ ಇರಬೇಕಂತ ನೈಟ್ ಸೋಕ್ ಮಾಡಿರೋ ಮೆಂತೆ ವಾಟ್ರ್ ಕುಡಿದೆ. ಆಮೇಲೆ ನೈಟೇ ಸೋಕ್ ಮಾಡಿರೋ ಆಲ್ಮಂಡ್ಸ್ ಆ್ಯಂಡ್ ಕ್ಯಾಶ್ಯೂಸ್ ತಿಂದೆ. ತಿಂದಾಯಿತು. ಈಗ ಬೇಗ ರೆಡಿ ಆಗಬೇಕು, ಯಾಕೆಂದರೆ ಟ್ರೈನ್ ಕ್ಯಾಚ್ ಮಾಡಬೇಕು. 7 o'clock ನಾನು ರೈಲ್ವೆ ಸ್ಟೇಷನಲ್ಲಿ ಇರಬೇಕು. ಅದರಿಂದ ಬೇಗ ಮತ್ತು ಸಿಂಪಲ್ಲಾಗಿ ರೆಡಿ ಆದೆ. ಮನೆ ಬಿಟ್ಟೆ. ತುಂಬ ಕತ್ಲಿತ್ತು, ಅದ್ರ ಜೊತೆಗೆ ತುಂಬ ಚಳಿನೂ ಇತ್ತು. ಹೋಗೋ ದಾರಿಯಲ್ಲಿ ನನ್ನ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡು ಹೋದೆ. ನನಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ದು ಅಮ್ಮ ಮತ್ತು ಅಪ್ಪ ಇಬ್ಬರು ಡ್ರಾಪ್ ಮಾಡಿದ್ರು. ಹಳೆ ಮನೆಯಲ್ಲಿ ಅಮ್ಮ ಮಾತ್ರ ಡ್ರಾಪ್ ಮಾಡ್ತಿದ್ರು, ಅಲ್ಲಿ ಸ್ವಲ್ಪ ಸೇಫ್ಟಿ ಇತ್ತಂತ. ಇವಾಗ ಅಪ್ಪನೂ ಡ್ರಾಪ್ ಮಾಡ್ತಾ ಇದ್ದಾರೆ. ಬಸ್ಸಲ್ಲಿ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ಆ್ಯಂಡ್ ಫೈನಲಿ ನಾನು ರೀಚ್ ಆದೆ. ನಾನು ಹೋಗಿದ್ದೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತಂತ ಬೇಗ ಎದ್ದು ರೆಡಿಯಾಗಿ ಹೊರಟೆ. ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಅಲ್ಲಿಂದ ನನ್ನ ಕೆಲಸ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅದರಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಹೋಗಿದ್ದೆ ಮೈಸೂರಲ್ಲಿ ಫೇಮಸ್ ಆಗಿರೋ ವಿನಾಯಕ ಮೈಲಾರಿ ದೋಸೆ ತಿನ್ನೋಕ್ಕೆ. ಇದು ಪ್ಲೇಸ್ ನಮ್ಮಪ್ಪ ಸಜೆಸ್ಟ್ ಮಾಡಿರೋದು. ನಾವು 20 minutes ಲೈನಲ್ಲಿ ವೆಯ್ಟ್ ಮಾಡಿದ್ವಿ. ಒಂದು ದೋಸೆ ಕಾಸ್ಟ್ ಬಂದ್ಬಿಟ್ಟು 60 rupees. ಮತ್ತು ಇಲ್ಲಿ ಪ್ರೈಸ್ ಲಿಸ್ಟ್ ನೋಡಿ ಶಾಕ್ ಆಗಬೇಡಿ, ಅದು 50 ದೋಸೆಗೆ 3000 ಅಂತ ಹಾಕಿರೋದು. ಇಲ್ಲಿ ನಮಗೆ ದೋಸೆ, ಕಾಯಿ ಚಟ್ನಿ, ಸಾಗು ಮತ್ತು ಅದ್ರ ಮೇಲೆ ಬೆಣ್ಣೆ ಹಾಕಿ ಕೊಡ್ತಾರೆ. ನಾನು ಒಂದು ಬೈಟಿಗೆ ಸ್ವಲ್ಪ ಬೆಣ್ಣೆ ಮತ್ತು ಕಾಯಿ ಚಟ್ನಿ ಹಾಕೊಂಡು ತಿಂದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರಾದರೂ ಮೈಸೂರಿಗೆ ಹೋದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆಮೇಲೆ ನನ್ನ ಕೆಲಸಕ್ಕೆ ಟೈಮ್ ಆಯಿತು ಅಂತ ಹೊರಟೆ. ಲಂಚು ತಿಂದಿಲ್ಲ. ನಾನು ಬರೋಷ್ಟರಲ್ಲಿ ಈವ್ನಿಂಗ್ 4 o'clock ಆಗಿತ್ತು. ಅದರಿಂದ ಗೋಬಿ ರೈಸ್ ಆರ್ಡರ್ ಮಾಡ್ಕೊಂಡು ತಿಂದೆ. ಸ್ವಲ್ಪ ಟೀ ಕುಡಿದೆ. ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಹೊರಟೆ. ಮನೆಗೆ ಹೋಗಿದ ತಕ್ಷಣ ಫಸ್ಟು ಪಪ್ಪಿನ ಮಾತಾಡಿಸ್ದೆ. ಮನೆಗೆ ರೀಚ್ ಆಗೋಷ್ಟರಲ್ಲಿ 11 o'clock ಆಗಿತ್ತು. ಅವಳು ತುಂಬ ವೇಟ್ ಮಾಡ್ತಿದ್ಲು. ಇದು ನನ್ನ ವ್ಲಾಗ್ ಆಗಿತ್ತು. ಮೀಟ್ ಯು ಆಲ್ ಅಗೇನ್. ಬಾಯ್.